ಧರೆಗೆ ಬಂದಂತ ದೇವತೆ, ಸತ್ಯ ಧರ್ಮದ ದೇವತೆ, ಇಟಿಗಿಲಿ ನೆಲೆಸಿದ ಭೀಮಾಂಬೆ, ನಿನ್ನಯ ಪಾದಕ್ಕೆ ಶರಣೆಂದೆ ಶರಣೆಂದೆ ಶರಣೆಂದೆ. ಧರೆಗೆ ಬಂದಂತ ದೇವತೆ, ಸತ್ಯ ಧರ್ಮದ ದೇವತೆ, ಧರೆಗೆ ಬಂದಂತ ದೇವತೆ, ಸತ್ಯ ಧರ್ಮದ ದೇವತೆ, ಇಟಿಗಿಲಿ ನೆಲೆಸಿದ ಭೀಮಾಂಬೆ, ನಿನ್ನಯ ಪಾದಕ್ಕೆ ಶರಣೆಂದೆ ಶರಣೆಂದೆ ಶರಣೆಂದೆ. ಧರೆಗೆ ಬಂದಂತ ದೇವತೆ. ಸಂತಸ ತುಂಬಿದೆ ಸರ್ವರಲ್ಲಿ, ಯೋಗಾರುಜುವಿನ ಭಯವೇ ಇಲ್ಲ, ನೀನೇ ಕಾಯುವೆ ನಮ್ಮನೆಲ್ಲ. ಯೋಗಾರುಜುವಿನ ಭಯವೇ ಇಲ್ಲ, ನೀನೇ ಕಾಯುವೆ ನಮ್ಮನೆಲ್ಲ. ಬಾಳನ ಬೆಳೆದು ಜೋಗಿ, ಭಾಗ್ಯವನಿದು ಮೂಗಿ, ಕನ್ನಡ ನಾಡಿನ ಕೀರ್ತಿ. ಧರೆಗೆ ಬಂದಂತ ದೇವತೆ, ಸತ್ಯ ಧರ್ಮದ ದೇವತೆ, ಧರೆಗೆ ಬಂದಂತ ದೇವತೆ, ಸತ್ಯ ಧರ್ಮದ ದೇವತೆ, ಇಟಿಗಿಲಿ ನೆಲೆಸಿದ ಭೀಮಾಂಬೆ, ನಿನ್ನಯ ಪಾದಕ್ಕೆ ಶರಣೆಂದೆ ಶರಣೆಂದೆ ಶರಣೆಂದೆ. ಧರೆಗೆ ಬಂದಂತ ದೇವತೆ. ಹರಕೆ ತಾಯಿ ಕಟ್ಟಲು ತಾಯಿ, ನಮ್ಮಾಸೆಯ ಪೂರೈಸು ನೀ. ಹರಕೆ ತಾಯಿ ಕಟ್ಟಲು ತಾಯಿ, ನಮ್ಮಾಸೆಯ ಪೂರೈಸು ನೀ. ಶಂಕರಿ ದೇವಿ ಸುಮಕರಿ ತಾಯಿ, ಎಂದರೆ ಸಾಕು ಸಲಹುವೆ ನೀ. ನೀನೇ ಕಲಿಯುಗ ಕಾಮಧೇನು, ಶಾಕಾಂಬರಿಯ ಅಂಬಾರಿ ನೀನು. ನೀನೇ ಕಲಿಯುಗ ಕಾಮಧೇನು, ಶಾಕಾಂಬರಿಯ ಅಂಬಾರಿ ನೀನು. ಬಾಳನ ಬೆಳಗು ಜೋಗಿ, ಭಾಗ್ಯವನಿದು ಮೂಗಿ, ಕನ್ನಡ ನಾಡಿನ ಕೀರ್ತಿ. ಧರೆಗೆ ಬಂದಂತ ದೇವತೆ, ಸತ್ಯ ಧರ್ಮದ ದೇವತೆ, ಧರೆಗೆ ಬಂದಂತ ದೇವತೆ, ಸತ್ಯ ಧರ್ಮದ ದೇವತೆ, ಇಟಿಗಿಲಿ ನೆಲೆಸಿದ ಭೀಮಾಂಬೆ, ನಿನ್ನಯ ಪಾದಕ್ಕೆ ಶರಣೆಂದೆ ಶರಣೆಂದೆ ಶರಣೆಂದೆ. ಧರೆಗೆ ಬಂದಂತ ದೇವತೆ. ತಾಯಿ ಮಂಗಳ ಗೌರಿ ಪೂಜೆ ಮುಗಿಯುತ್ತೆ. ಮುಗೀತು ಬನ್ನಿ ಸ್ವಾಮಿ. ಭವತಾಪ ಕಳೆಯುವ ಆ ಭವತಾರಿ ಪೂಜೆ ಮಾಡಿ ನಿಮ್ಮ ದಾರಿನೇ ಕಾಯ್ತಾ ಇದೆ. ನೀವು ಕೂಡ ನಮಸ್ಕರಿಸಿ ಆ ತಾಯಿಗೆ. ಅಮ್ಮ, ನಿನಗೆ ನನ್ನ ನಮಸ್ಕಾರಗಳು. ಮಾಮರದ ಕೋಗಿಲು ಕೂಡ ನಿನಗೆ ಅಮ್ಮ ಎಂದು ಕೂಗಿ ಆನಂದಿಸುತ್ತಿರುವಂತೆ ನಾವೆಂದು ನಿನ್ನನ್ನು ಪೂಜಿಸಿ ಭಾಗ್ಯವಂತರಾದೆವು ತಾಯಿ, ಭಾಗ್ಯವಂತರಾದೆವು. ಭೂಮಾತೆ ಅನ್ನ ಕೊಡುವ ಮಾತೆ ಎಂದು ಹಗಲೇ ಇರಳು ಮಳೆ ಚಳಿ ಬಿಸಿಲೆನ್ನದೆ ದುಡಿಯುತ್ತಿದ್ದೆವು. ಕುರಿಗಳನ್ನು ಸಾಕಿಕೊಂಡು ಭೀಮಾರ್ಜುನಂತೆ ತಮ್ಮರನನ್ನು ಬೆಳೆಸುತ್ತಿದ್ದೇನೆ. ಈ ಎಲ್ಲದಕ್ಕೂ ಸದಾ ನಿನ್ನ ಆಶೀರ್ವಾದ ಇರಲಿ ತಾಯಿ, ಆಶೀರ್ವಾದ ಇರಲಿ. ಸ್ವಾಮಿ, ಈ ನಿಮ್ಮ ಮಾತಿನಲ್ಲಿ ಯಾಕೋ ಸ್ವಲ್ಪ ಕಠೋರತೆ ಕಂಡಿತಲ್ಲ? ಹೌದು ಮಂಗಳ, ಹೌದು. ಕಠೋರತೆ ಎಂಬುದೊಂದು ಈ ಕಠಿಣ ಕಾಲದಲ್ಲಿ ಅಗ್ನಿ ಪರೀಕ್ಷೆ ಕಟ್ಟುತ್ತಿದ್ದಂತೆ. ಆ ಪರೀಕ್ಷೆಯಲ್ಲಿ ನಮ್ಮನ್ನ ಗೆಲ್ಲಿಸಿ ಪಾರು ಮಾಡಮ್ಮ ಅಂದುಕೊಂಡೆ. ಆದ್ರೆ ಇದರ ನಿಜದ ಮಾತಿನ ಅರ್ಥ
ಇದರ ನಿಜ ಅರ್ಥ ನೀತೀಶ್ವರ ಅರ್ಥವನ್ನು ನನಗೆ ಅಲ್ಲಗಳೆಂದು ನನಗೆ ಮಾತೊಂದು ಕೊಡ್ತೀಯಾ? ಇದೆಂಥ ಮಾತು ಸ್ವಾಮಿ. ಪತಿ ಮಾತನ್ನು ಪಾಲಿಸುವುದು ಸತಿಯಾದವಳ ಧರ್ಮ. ಪತಿ ಸೇವೆ ಮಾಡದ ಸತಿ 108 ವ್ರತ ಮಾಡಿದರೇನು ಫಲ? ನಿಮ್ಮ ಮಾತನ್ನು ನಾನು ನಡೆಸಿಕೊಡದೆ ಹೋದ್ರೆ ನಾನು ನಿಮ್ಮ ಸತಿನೇ ಅಲ್ಲ. ಹೇಳಿ, ನಿಮ್ಮದ ಎಂತ ಆಜ್ಞೆ ಆದರೂ ಕೂಡ ನಿಮ್ಮ ಪಾದ ಸಾಕ್ಷಿಯಾಗಿಯೂ ನಾನು ಪಾಲಿಸುತ್ತೇನೆ. ಎದ್ದೇಳು ಮಂಗಳ, ಎದ್ದೇಳು. ಈ ನಿನ್ನ ಮಾತಿನಲ್ಲಿ ಅಜ್ಞಾನದ ಕಣ್ಣನ್ನು ತೆರೆಸಿಬಿಟ್ಟಿ, ಹೃದಯ ಬಡಿತ ಬದಲಾಯಿಸಿಬಿಟ್ಟಿ, ನಿತ್ಯ ನನ್ನ ನಿಟ್ಟುಸಿರನ ಸೊಟ್ಟ ದೋಮ್ರಾಗಿ ಹೋಗುವ ನನ್ನ ಪ್ರತಿ ಉಸಿರಿನ ಕಣಗಳು ರಾಮಬಾಣವಾಗಿ ಪ್ರಜ್ವಲಿಸಿದಿ. ಉಜ್ವಲ ಭವಿಷ್ಯದ ಈ ಮನೆ ರಾಮರಾಜರ ಗೂಡಾಯ್ತು. ಆ ನನ್ನ ತಮ್ಮ ಬೀರ ಯಾಕೆ ಧೀರ ಅಂತ ಅರ್ಧದಲ್ಲಿ ಮಾತನ್ನು ನಿಲ್ಲಿಸ್ಬಿಟ್ರಲ್ಲ, ಏನಾಯ್ತು? ಅವನ ತಾಯಿ, ನನ್ನ ತಾಯಿ, ಅಕ್ಕ ತಂಗಿಯರು, ಗಂಡನಿಲ್ಲದೆ ನನ್ನ ಚಿಕ್ಕಮ್ಮ ರೋಗಿನೇ ಸಾಯೋ ಮುನ್ನ ಬೀರನೆಂಬ ಕೂಸನು ನನ್ನ ಕೈಗೊಪ್ಪಿಸಿ ಸತ್ತು ಹೋದಳು. ಆ ಚಿಕ್ಕ ಕೂಸ ಬೀರನೇ ಶಕ್ತಿವಂತ ತಮ್ಮನಾಗಿ ಬೆಳೆಸುತ್ತಿದ್ದೇನೆ. ಅವನೆಂದರೆ ನನಗೆ ಪಂಚಪ್ರಾಣ. ಅವನು ಕೂಡ ನನ್ನ ಹೇಗೆ ನೋಡ್ತಾನೆ ಗೊತ್ತಾ? ದೇವರ ಸಮನಾಗಿ ನೋಡ್ತಿದ್ದಾನೆ. ಆದ ಕಾರಣ ಬೇರೆ ಬೇರೆ ತಾಯಿ ಮಕ್ಕಳೆಂದು ನಮ್ಮಿಬ್ಬರ ಹೊರತು ಯಾರಿಗೂ ತಿಳಿಯಬಾರದು. ಆತನನ್ನು ನಾನು ನೀನು ಸ್ವಂತ ಮಗನಂತೆ ನೋಡಿಕೊಳ್ಳಬೇಕು. ಇದೇ ನನ್ನ ಆಸೆ. ಇದೀನಿ ಸ್ವಾಮಿ, ಎಂಥ ಮಾತನಾಡ್ತಿರುವಿರಿ ನೀವು. ಭೀರ ಶಕ್ತಿಯಲ್ಲಿ ಭೀಮನಿದ್ದಂತೆ, ಯುಕ್ತಿಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಇದ್ದಂತೆ, ಸತ್ಯದಲ್ಲಿ ಧರ್ಮರಾಜ ಇದ್ದಂತೆ. ನೋಡಿ, ಭೀರ ಇಂದಿನಿಂದ ಅನಾಥನಲ್ಲ. ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗ ಅಂತ ತಿಳಿದುಕೊಂಡು ಅವನನ್ನ ಜೋಪಾನ ಮಾಡ್ತೀನಿ. ತೆಗೆದುಕೊಳ್ಳಿ, ನಾನು ನಿಮಗೆ ಕೊಡುತ್ತಿರುವ ವಚನವನ್ನು. ಮೆಚ್ಚಿದ ಮಂಗಳ, ಈ ನಿನ್ನ ಬುದ್ಧಿ ಶಕ್ತಿಗೆ ಇಲ್ಲಿವರೆಗೆ ಹುಚ್ಚನಾಗಿ ಹೆಚ್ಚಿಕೊಂಡಿರುವ ಹೇಳು. ಹಾಗಾದ್ರೆ ಇನ್ನೆಲ್ಲ
ಓ ಪ್ರಿಯೆ ಓ ಪ್ರಿಯೆ ನೀನಂದ್ರೆ ತುಂಬಾ ಇಷ್ಟ ಅಣ್ಣ ಅತ್ತಿಗೆ ಬಾ ಸೋದರ ಕುರಿ ದಡ್ಡಿಂದ ಈಗೇನ ಬಂದಿನಪ್ಪ. ಹೌದಣ್ಣ ದಡ್ಡಿ ಕಸ ಹೊಡಿದು ಬಾಳ ಮರಿ ತಾಯಿ ಮನೆಗೆ ಬಿಟ್ಟು ಅವುಗಳಿಗೆ ತಪ್ಪಲ್ ಹಾಕಿ ಬರೋವಾಗ ಈ ಹೊತ್ತಾಯ್ತು. ಹಾಗಾದ್ರೆ ನಡೆಯಪ್ಪ, ಕೈಕಾಲು ಮುಖ ತೊಳೆದುಕೊಂಡು ಉಪ್ಪಿಟ್ಟು ತಿಂದು ಚಾ ಕುಡಿಯುವಂತೆ. ಈ ಬೀರನ್ಗೆ ಚಾಯ ನಮ್ಮ ನನ್ನ ಹೆತ್ತ ತಂದೆ ತಾಯಂತಿರುವ ನಿಮ್ಮ ಕೈ ತುತ್ತಿನಿಂದ ಕೆಚ್ಚದೆ ಬೆಳೆದುಕೊಂಡ್ರೆ ಈ ಬೀರ ಈಗಾಗಲೇ ಒಂದು ಚರಿಗೆ ಹಾಲು ಒಂದು ಮಗನ ಜೋಳವನ್ನು ಉಂಡು ಬಂದಿದ್ದಾನೆ. ಆ ಅತ್ತಿಗೆ ನಾನೆಂದ್ರೆ ತಮಗೆ ಇಷ್ಟ ಇಲ್ಲವೇ? ತಮ್ಮ ಇವತ್ತು ಏಕೆ ಮಾತನಾಡ್ತಿರುವೆ? ನೀನೆಂದರೆ ನಂಗೆ ಪಂಚಪ್ರಾಣ ಅಲ್ಲವೇ? ಅದೆಲ್ಲವನ್ನು ತಮ್ಮ ಧರ್ಮ ನೋಡಿ ಕೇಳಿಸ್ಕೊಂಡಿದ್ದೀನಿ ಅಣ್ಣ. ಹಾ ಅದು ಅದು ಯಾಕನ್ನ ತೊದಲಿಸ್ತಿರುವೆ? ಈಗ ಹೇಳಿದ್ರಲ್ಲ ನಾನೇಂದ್ರೆ ಪಂಚಪ್ರಾಣ. ಹಾ ಅಣ್ಣ ತೆಗೆದುಕಪ್ಪ, 10 ಮರಿ ಮಾರಿದ 10,000 ಅಂತೆ, 1,00,000 ರೂಪಾಯಿಯನ್ನು. ಎಂತ ಸಾಧನೆ ಸೋದರ ನಿನ್ನದು. ಈ ನಿನ್ನ ದುಡಿಮೆಯನ್ನು ನಾನೆಷ್ಟು ಬಂದಿದ್ರು ಅದು ಹೇಳುತ್ತಿರೋದು. ಈ ನನ್ನ ಸಂಸಾರ ನಡೆಯೋದು ಈ ನಿನ್ನ ಕುರಿಮರಿಂದ. ನಾನೆಷ್ಟು ಹೊಲ ಉತ್ತಿ ಬಿತ್ತಿ ಬೆಳೆದರು ಅತಿವೃಷ್ಟಿಯಿಂದ ಮಳೆಯಾಗಿ ಬೆಳೆಯಲ್ಲ ನಾಶವಾಗಿತ್ತು. ಈ ನೇಗಲ ಯೋಗಿ ನೀವೇ ದುಡಿದನ್ನು ತಿಂದುವ ತೇಗುವ ಭೋಗಿಯಾಗಿದ್ದಾನೆ. ಈ ವರ್ಷವಂತೂ ಮಳೆ ಇಲ್ಲದೆ ಬೆಳೆನೂ ಇಲ್ಲ. ಅಣ್ಣ ನಾನಿರುವಾಗ ನಿನ್ನ ಕಣ್ಣಲ್ಲಿ ಕಣ್ಣೀರನ್ನ. ನೇಗಲ ಯೋಗಿ ಆದ ನೀನು ಎಂದು ಭೋಗಿ ಆಗಲ್ಲ. ನೇಗಲ ಯೋಗಿಯ ಉತ್ತಿ ಬಿತ್ತಿ ಬೆಳೆದಿದ್ದರೆ ಈ ಜಗತ್ತಿಗೆ ಉಳಿಗಾಲವಿಲ್ಲ. ನಿತ್ಯ ಅದು ನಿನ್ನ ಕಾಯಕನ್ನ. ಎಂತ ವಿಚಾರ ಶಕ್ತಿ ಅಡಿಗೆ ಸೋದರ ನಿನ್ನಲ್ಲಿ. ನಿನಗೆ ಕಾಯಕದ ಅರ್ಥವು ಗೊತ್ತೇ?
ನಿನ್ನ ತಮ್ಮನಾಗಿ ಜನಿಸಿ ಬಂದವನಿಗೆ ಇಷ್ಟೋ ತಿಳಿದಲ್ಲ ಅಣ್ಣ. ಅಣ್ಣ ಕೇಳಿಲಿ ಯೋಗ್ಯ ಅರ್ಥವನ್ನು. ಅಂಗಹೀನ ಅಂಧ ಅನಾಥರಿಗೆ ತಂದೆ ಆಗಿ, ಮೂಗರಿಗೆ ಮೇಘನಾಗಿ, ಕಲೆ ಸಂಗೀತ ಗಾಯನ ಮಾಡಿ ಕರೆಸಿದ ಗದ್ದುಗಿನ ಪುಟ್ಟರಾಜರು ಗಾನಯೋಗಿ. ಲಕ್ಷಾನು ಲಕ್ಷ ಮಕ್ಕಳಿಗೆ ವಿದ್ಯಾದಾನವನ್ನು ಮಾಡಿ ಅನೇಕ ಶಿಕ್ಷಣ ಸಂಸ್ಕೃತಿಯನ್ನು ಕಟ್ಟಿ ತಿರುವಿದ ದಾಸೋಹಿ ಆದವ ಸಿದ್ಧಗಂಗಾ ಶ್ರೀಗಳು ಶಿವಯೋಗಿಯ ಹಳ್ಳಿಗೆ ಸಂಚಾರ ಮಾಡಿ ಕೋಟಿ ಜಪಜ್ಞ ಮಾಡಿಸುತ್ತಾ ಭಕ್ತರಿಗೆ ದೀಕ್ಷೆಯನ್ನು ಕೊಟ್ಟು ಈ ಮೌಸಮಯ ಶರೀರವನ್ನು ಮಂತ್ರಮಯ ಶರೀರ ಮಾಡಿದ ಆ ನನ್ನ ಗುರು ಶ್ರದ್ಧಾನಂದರು ಸಂಚಾರಿ ಯೋಗಿಯ ಹುಟ್ಟಿದಿಂದಲೇ ಕಾಂಚನವನ್ನು ಕಾಲಲ್ಲೇ ಸರಿಸಿ ಆಸೆಯನ್ನು ತ್ಯಜಿಸಿ ಜೇಬುಗಳೆಲ್ಲ ಚಲ್ಟನ್ನು ಧರಿಸಿ ಸರ್ವ ಜನಾಂಗಕ್ಕೆ ಬಿಡುವಿಲ್ಲದೆ ಪ್ರವೇಶವನ್ನು ಮಾಡಿ ಅವರು ಸಾಯುವ ಮುನ್ನ ತಾವು ಬರೆದಿಟ್ಟ ಲೇಖನಿಯಲ್ಲಿ ಈ ಜೀವ ಇಲ್ಲದ ಮೇಲೆ ಇನ್ನೇನಿದೆ, ಸತ್ಯವೂ ಇಲ್ಲ ಅಸತ್ಯವೂ ಇಲ್ಲ, ಸಹಜವೂ ಇಲ್ಲ ಅಸಹಜವೂ ಇಲ್ಲ, ನಾನು ಇಲ್ಲ ನೀನು ಇಲ್ಲ, ಇಲ್ಲ ಎಂಬುದೇ ತಾನಿಲ್ಲ ಎಂದು ಬರೆದು ಶಿವದಿನರಾದರಲ್ಲ ಆ ವಿಜಯಪುರ ಸಿದ್ದೇಶ್ವರ ಶ್ರೀಗಳು ಅವರು ಜ್ಞಾನಯೋಗಿ. ಎಂತ ಮಾತುಗಳು ತಮ್ಮ ಇವು. ಇನ್ನೂ ಕೇಳೋಣ. ಸೃಷ್ಟಿಕರ್ತರ ನಿರ್ಮಿಸಿದ ಈ ಜಗದಲ್ಲಿ ಚಳಿ ಮಳೆ ಬಿಸಿಲು ಎಣ್ಣೆದೆ ಉತ್ತಿ ಬಿತ್ತಿ ಬೆಳೆದು ಈ ಜಗಕ್ಕೆ ಅನ್ನ ಹಾಕುವ ನೀನೇ ನೆಗಲೆ ಹೋಗಿ ಅಣ್ಣ, ನೀನೇ ನೆಗಲೆ ಹೋಗಿ. ತಮ್ಮ ಇನ್ನೊಂದು ಒಂದೊಂದೊಂದು ಮಾತನ್ನು ಕೇಳಿ ಈ ಜಗವನ್ನೇ ಮರೆತು ಬಿಟ್ಟೆ. ಅಣ್ಣ ಏನಿದೆಲ್ಲ ಸಂತೋಷದ ಸಂಭ್ರಮ? ಮೈದುನ, ನಿನ್ನ ವಿದ್ಯಾಭ್ಯಾಸ ಚೆನ್ನಾಗಿ ನಡೀತಾ ಇದೆಯೇನಪ್ಪ? ಡಿಗ್ರಿ ಅಭ್ಯಾಸ ಆತಿಗೆ ಚೆನ್ನಾಗಿದೆ, ಆದರೆ ಹಣಕ್ಕಾಗಿ ಅಣ್ಣನ ಕಡೆ ಬಂದೆ. ಅಣ್ಣ ಈಗ ತಾನೇ ಮರಿ ಮಾರಿದ ಹಣ ಇದೆಯಲ್ಲ ನನ್ನ ತಮ್ಮನಿಗೆ ಕೊಟ್ಟು ಬಿಡು. ಎಷ್ಟು ಬೇಕಾಗಿದೆ ಸೋದರ? ಬಹಳ ಇಲ್ಲಣ್ಣ, 25,000 ಕೊಟ್ಟು ಬಿಡಿ ಸಾಕು. ತೆಗೆದುಕೋ. ಹಣ ಅಂದ ಮೇಲೆ ಬಹಳ ಹಿಡಿತದಿಂದ ಇರಬೇಕು. ಆದ್ರೂ ಈ ನಮ್ಮ ಸಂಸಾರ ಆನಂದ ಸಾಗರವಾಯ್ತಲ್ಲವೇ? ಈ ನನ್ನ ತಮ್ಮಂದರೆ ನನಗೆ ಸರ್ವ ಆಸ್ತಿ. ಬನ್ನಿರಪ್ಪ ಹಾಡಿ ಕುಣಿಯೋಣ. ಕೂಡಿ ಬಾಳುವ ಬೆಳಗುತ್ತಿರಲೆಂದು ನನ್ನ ತುಂಬ.
ತುಂಬಾ ಹೊತ್ತಾಯ್ತು, ಎಲ್ರೂ ಸೇರಿ ಊಟ ಮಾಡೋಣ.